ಇದು ಉಪ್ಪೆ ನ್ಯೂಸ್, ಸತ್ಯದೊಂದಿಗೆ ಪ್ರತಿಕ್ಷಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ. ಚುಡುಗುಪ್ಪ ಪಟ್ಟಣದಲ್ಲಿ ಇಂದು ನೇರ ಸಂದರ್ಶನದ ಮೂಲಕ ಉಪ್ಪೆ ನ್ಯೂಸ್ ನಲ್ಲಿ ಬೀದರ್ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡಿರುವ ನೇಹಾ ತಂದೆ ಚಂದ್ರಕಾಂತ್ ಅವರು ನಮ್ಮ ಜೊತೆಯಲ್ಲಿ ಮಾತನಾಡಿ, ನನ್ನ ತಂದೆ ತಾಯಿಗಳ ಆಶೀರ್ವಾದದ ಒಂದು ಪರಿಣಾಮವಾಗಿ ಹಾಗೂ ನನ್ನ ಸತತ ಪ್ರಯತ್ನದ ಪರಿಣಾಮವಾಗಿ ನಾನು ಬೀದರ್ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ಳಲು ಯಶಸ್ವಿಯಾಗಿದ್ದೇನೆ. ರಾಜ್ಯ ಮಟ್ಟದಲ್ಲಿಯೂ ಕೂಡ ನನ್ನ ಒಂದು ಸ್ಥಾನಮಾನ ಸಿಕ್ಕಿರುವುದು ನನಗೆ ಅತ್ಯಂತ ಖುಷಿ ತಂದಿದೆ ಎಂದು ಉಪ್ಪೆ ನ್ಯೂಸ್ ಜೊತೆಗೆ ಏನಪ್ಪ ಅಂದರೆ ಹಂಚಿಕೊಂಡಿರುವ ಸಂದರ್ಶನವನ್ನು ನಿಮಗೆ ನೇರ ಪ್ರಸಾರ ಮೂಲಕ ತೋರಿಸ್ತಾ ಇದ್ದೇವೆ. ನಮಸ್ಕಾರ. ಇವತ್ತು ನಾವು ಸರ್ಕಾರಿ ಕನ್ಯಾ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಇವತ್ತೇನಪ್ಪ ಅಂದ್ರೆ ಆಗಮಿಸಿದ್ದೇನೆ. ಇವತ್ತು ನೇರವಾಗಿ ಏನಪ್ಪ ಅಂತಂದ್ರೆ ಸೋನಾ ಚಂದ್ರಕಾಂತ್ ಅವರು ಏನಪ್ಪ ಅಂದ್ರೆ ಇಡೀ ಬೀದರ್ ಜಿಲ್ಲೆಗೆ ಏನಪ್ಪ ಅಂತಂದ್ರೆ ಪ್ರಥಮ ರ್ಯಾಂಕ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೇನಪ್ಪ ಅಂತಂದ್ರೆ ಇವತ್ತು ನೇರವಾಗಿ ಉಪ್ಪೆ ನ್ಯೂಸ್ ಚಾನೆಲ್ ಮೂಲಕ ಹಾಗೂ ಎಲ್ಲಾ ಚಾನೆಲ್ಗಳ ವತಿಯಿಂದ ಇವತ್ತೇನಪ್ಪ ಅಂದ್ರೆ ನೇರವಾಗಿರ್ತಕ್ಕಂಥ ಒಂದು ಸಂದರ್ಶನಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಅವರು ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಇವತ್ತು ನಮ್ಮ ರಾಜೇಂದ್ರ ಚೌಹಾಣ್ ಸರ್ ಅವರು ಕೂಡ ಏನಪ್ಪ ಅಂದ್ರೆ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ವಿಶೇಷವಾಗಿ ಏನಪ್ಪ ಅಂದ್ರೆ ಸೋನಾ ಚಂದ್ರಕಾಂತ್ ಅವರು ನಮ್ಮ ಬೀದರ್ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ಳುವುದರ ಮೂಲಕ 600ರಲ್ಲಿ 593 ಅಂಕಗಳನ್ನ ಪಡೆದುಕೊಂಡು ಬೀದರ್ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಅನ್ನ ಸ್ಥಾನದಲ್ಲಿ ಏನಪ್ಪಾ ಅಂತಂದ್ರೆ ಅವರು ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಇಡೀ ರಾಜ್ಯಕ್ಕೆ ಏನಪ್ಪಾ ಅಂದ್ರೆ 28ನೇ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂತ ವಿದ್ಯಾರ್ಥಿನಿ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಸ್ವಂತ ಸೋನಾ ಚಂದ್ರಕಾಂತ್ ಅವರನ್ನ ನಾವು ಮಾತನಾಡಿಸೋಣ. ನಿಮಗೆ ಪ್ರಥಮವಾಗಿ ನಾನು ಚುಡುಗುಪ್ಪ ವತಿಯಿಂದ ಹಾಗೂ ಇಡೀ ಬೀದರ್ ಜಿಲ್ಲಾ ವತಿಯಿಂದ ಹಾಗೂ ಎಲ್ಲ ಅಧಿಕಾರಿಗಳ ತಂಡದ ವತಿಯಿಂದ ತಮಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನಮ್ಮ. ಮೊಟ್ಟ ಮೊದಲನೇದಾಗಿ ನಿಮಗೆ ಹೇಗೆ ಅನಿಸ್ತಾ ಇದೆ? ಇಷ್ಟು ಅಂಕಗಳನ್ನ ಪಡೆದುಕೊಂಡಿದ್ದಕ್ಕಾಗಿ ತಮಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಉಲ್ಲಾಸ ತಮಗೆ ಅನಿಸ್ತಾ ಇದೆ? ನನಗೆ ಬಹಳ ಖುಷಿ ಆಗುತ್ತಿದೆ ಸರ್. ನನಗೆ ಮೊಟ್ಟ ಮೊದಲಾಗಿ ಪ್ರೇರಣೆಯನ್ನ ತಂದೆ ತಾಯಿ. ನನಗೆ ಅವರು ಕೆಲಸ ಹಾಕುತ್ತಿದ್ದ ಮನೆಯಲ್ಲಿ ನಾನು ದಿನಾಲು 5 ಗಂಟೆಗೆ ಎದ್ದು ಓದುತ್ತಿದ್ದೇನೆ. ನಾನು ಬಹಳ ಆಕಾಂಕ್ಷೆಯನ್ನು ಇಟ್ಟುಕೊಂಡಿದ್ದೇನೆ. ನಾನು ನನ್ನ ಕಾಲೇಜಿಗೆ ಮೊಟ್ಟ ಬರಬೇಕೆಂದು ಆಕಾಂಕ್ಷೆ ಇಟ್ಟುಕೊಂಡಿದ್ದೇನೆ ಹಾಗೂ ನನ್ನ ತಂದೆ ತಾಯಿಯರ ಆಕಾಂಕ್ಷೆ ಇದೇ ಇತ್ತು. ಹಾಗಾಗಿ ನಾನು ಓದಿದೆ. ಇಲ್ಲಿಯವರೆಗೆ ಏನಪ್ಪಾ ಅಂತಂದ್ರೆ ಇಡೀ ರಾಜ್ಯದ ಬೀದರ್ ಜಿಲ್ಲೆಯ ಒಂದು ಸ್ಥಾನವನ್ನು ಕೂಡ ಏನಪ್ಪಾ ಅಂದ್ರೆ ದ್ವಿಗುಣ ಆಗಿದೆ. ಅಂದ್ರೆ 20ನೇ ಸ್ಥಾನಕ್ಕೆ ಬೀದರ್ ಏನಪ್ಪಾ ಅಂದ್ರೆ UC ಫಲಿತಾಂಶ ಹೋಗಿದೆ ಅಮ್ಮ. ಈ ವಿಶೇಷವಾಗಿ ಏನಪ್ಪಾ ಅಂದ್ರೆ ನಮ್ಮ ಬೀದರ್ ಜಿಲ್ಲೆಗೆ ಏನಪ್ಪಾ ಅಂದ್ರೆ ತಾವು ಪ್ರಥಮ ಸ್ಥಾನ ಬಂದಿದ್ದಕ್ಕಾಗಿ ತಮಗೇನ್ ಅನಿಸ್ತಾ ಇದೆ? ನನಗೆ ಬಹಳ ಖುಷಿ ಆಗ್ತಿದೆ ಸರ್. ನಾನು ಬಂದಿದೆ ಅಂತ ನನ್ನ ಶ್ರಮ ಕೂಡ ಇದೆ ಇದರಲ್ಲಿ. ಹೌದು. ಅದ್ರ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ತಾವು 593 ಅಂಕಗಳನ್ನ ಪಡೆದುಕೊಳ್ಬೇಕಾದ್ರೆ ಯಾವ ರೀತಿಯಾಗಿ ತಾವು ಪರಿಶ್ರಮವನ್ನು ಮಾಡಿದ್ದೀರಿ? ಕೆಲವು ವಿಷಯದಲ್ಲಿ ತಾವು 100ಕ್ಕೆ 100ರಷ್ಟು ಅಂಕಗಳನ್ನು ಪಡ್ಕೊಂಡಿದ್ದೀರಿ. ತಮಗೇನ್ ಅನಿಸುತ್ತೆ ಇದ್ರ ವಿಷಯ ಬಗ್ಗೆ? ನಾನು ವಿಷಯಗಳನ್ನು ಈಸಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ ಸರ್. ನನಗೆ ಬಹಳ ಎಲ್ಲ ನನ್ನ ವಿಷಯಗಳನ್ನು ನಾನು ಈಸಿಯಾಗಿ ಅರ್ಥ ಮಾಡಿಕೊಂಡು ನನಗೆ ಯಾವ ತರ ಈಸಿ ಆಗುತ್ತೆ ಆ ತರ ಓದಿದ್ದೇನೆ. ನಿಮ್ಮ ತಂದೆ ತಾಯಿಯವರ ಒಂದು ಬಗ್ಗೆ ತಾವು ಏನ್ ಹೇಳಕ್ಕೆ ಬಯಸ್ತಾ ಇದ್ದೀರಿ? ನನ್ನ ತಂದೆ ತಾಯಿ ನನಗೆ ಮಕ್ಕಳು ಪ್ರೇರಣಾದಾಯಕರಾಗಿದ್ದಾರೆ ಸರ್. ಅವರು ನನಗೆ ಹಿಂದೆ ನನ್ನ ಶ್ರಮವನ್ನು ಬಲ ಕೊಟ್ಟಿದ್ದಾರೆ ಸರ್. ಅವರು ನನಗೆ ಡೈಲಿಯನ್ನು ಕೆಲಸ ಹಚ್ಚುತ್ತಿದೆ ಸರ್. ಡೈಲಿ ನಾನು ಅವರಿಗೆ ಫಸ್ಟ್ ಕಂಪನಿಯಲ್ಲಿ ತೋರಿಸುತ್ತೇನೆ ಎಂದಿದ್ದೇನೆ ಹಾಗೂ ಓಕೆ. ಮತ್ತೆ ಮುಂದೆ ತಾವು ಏನು ಮಾಡಲಿಕ್ಕೆ ಬಯಸ್ತಾ ಇದ್ದೀರಿ? ನಾನು ಮುಂದೆ IAS ತಯಾರಿ ಮಾಡಬೇಕಂತ ಅನ್ಕೊಂಡಿದ್ದೇನೆ. IAS ಮಾಡ್ಬೇಕು ಅನ್ಕೊಂಡಿದ್ದೀರಾ? ಓಕೆ. ಇದು ಮತ್ತೆ ತಮ್ಮ ಒಂದು ಪ್ರೇರಣೆ ಮುಂಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಒಂದು ದಾರಿ ದೀಪ ಹಾಕ್ಬೇಕಂತ ಬಯಸ್ತೀರಿ ತಾವು? ಗೌರ್ಮೆಂಟ್ ಕಾಲೇಜಲ್ಲಿ ಎಲ್ಲ ಹಾಕ್ಬೇಕ್ರಿ. ಗೌರ್ಮೆಂಟ್ ಗೌರ್ಮೆಂಟ್ ಕಾಲೇಜ್ ರೀ. ಗೌರ್ಮೆಂಟ್ ಕಾಲೇಜಲ್ಲಿ ಓದಿದಾದ ಶಿಕ್ಷಕರು ಇರ್ತಾರೆ. ಅವ್ರಿಗೆ ಹೆಚ್ಚಿಗೆ ಓದಿರೋರು ಇರ್ತಾರೆ. ಅವ್ರ ಶಿಕ್ಷಕರು ಮಕ್ಕಳು ಚೆನ್ನಾಗಿ ಇರ್ತಾರೆ. ಅದಕ್ಕಾಗಿ ನಾ ಹೇಳ್ತೀನಿ ಮುಂದಿನ ವಿದ್ಯಾರ್ಥಿಗಳಿಗೆ ಅವರು ಗೌರ್ಮೆಂಟ್ ಕಾಲೇಜ್ನಲ್ಲಿ ಓದಬೇಕು, ಅವರು ಸಾಧನೆ ಮಾಡಬೇಕು ಹಿಂಗ ಅಂತ ಅನ್ಸುತ್ತೆ. ಇದು ವಿಶೇಷವಾಗಿ ಸೋನಾ ಚಂದ್ರಕಾಂತ್ ಅವರ ಒಂದು ನೇರ ಸಂದರ್ಶನದ ಮೂಲಕ ಅವ್ರದ್ದೊಂದು ಅಭಿಪ್ರಾಯ ಇದೆ. ಸರ್ಕಾರ ಒಂದು ಕಾಲೇಜಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿಯರು ಎದರಲ್ಲಿಯೂ ಕಮ್ಮಿ ಇಲ್ಲ. ತಾವೆಲ್ಲರೂ ಸರ್ಕಾರಿ ಕಾಲೇಜಿನಲ್ಲಿ ಓದಬೇಕು ಅಂತಕ್ಕಂಥದ್ದನ್ನ ಅವರ ಅಂತರಾಳದ ಒಂದು ಮಾತು ಹೇಳಿದ್ದಾರೆ. ಜೊತೆಯಲ್ಲಿ ತನ್ನ ತಂದೆ ತಾಯಿಗಳ ಒಂದು ಪರಿಶ್ರಮ ಮತ್ತು ಅವರ ಒಂದು ಪ್ರತಿಫಲದ ಅಂಗವಾಗಿ ನಾನೇನಪ್ಪ ಅಂದ್ರೆ ಈ ಮಟ್ಟಕ್ಕೆ ಏನಪ್ಪಾ ಅಂದ್ರೆ ಹೋಗ್ಲಿಕ್ಕೆ ಸಾಧ್ಯವಾಯಿತು ಅಂತಕ್ಕಂಥದ್ದು ಮತ್ತು ಅವರ ಮುಂದಿನ ಗುರಿ ಕೂಡ ಏನಪ್ಪಾ ಅಂತಂದ್ರೆ IAS ಆಗ್ತಕ್ಕಂಥ ಒಂದು ಗುರಿ ಇದೆ. ಆ ಗುರಿಯನ್ನು ನಾನು ತಲುಪ್ತೀನಿ ಅಂತಕ್ಕಂಥ ಮಾತನ್ನ ನೇರ ನುಡಿಯನ್ನ ಏನಪ್ಪಾ ಅಂದ್ರೆ ಇವತ್ತು ಸೋನಾ ಚಂದ್ರಕಾಂತ್ ಅವರು ಏನಪ್ಪಾ ಅಂತಂದ್ರೆ ಮಾತನಾಡಿದ್ದಾರೆ. ನಿಮಗೆ ಅಮ್ಮ ಇಡೀ ಏನಪ್ಪಾ ಅಂತ ಬೀದರ್ ಜಿಲ್ಲಾ ವತಿಯಿಂದ ಹಾಗೂ ಎಲ್ಲ ಒಂದು ನಿಮ್ಮ ಶಿಕ್ಷಕರ ಬಳಗದ ವತಿಯಿಂದ ಏನಪ್ಪಾ ಅಂತಂದ್ರೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ತಮ್ಮ ಮುಂದಿನ ಜೀವನ ಉಜ್ವಲ ಆಗಲಿ ಅಂತಕ್ಕಂಥ ವಿಷಯನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನೇರವಾಗಿ ಪ್ರಾಚಾರ್ಯರು ಕೂಡ ರಾಜೇಂದ್ರ ಸರ್ ಅವರು ಕೂಡ ಇವತ್ತು ಇಲ್ಲಿದ್ದಾರೆ. ಅವರಿಗೂ ಕೂಡ ಬಹಳಷ್ಟು ಖುಷಿ
ಖುಷಿ ಆಗ್ತಾ ಇದೆ. ಅವ್ರದ್ದೆಲ್ಲಾ ಶಿಕ್ಷಕ ಬಳಗದವರು ಬಹಳ ಖುಷಿ ಆಗ್ತಾ ಇದೆ. ನೇರವಾಗಿ ಅವರಿಗೆ ಮಾತಾಡ್ಸೋಣ. ಸರ್, ನಿಮಗೆ ಏನ್ ಅನಿಸ್ತಾ ಇದೆ ನಿಮ್ಮ ವಿದ್ಯಾರ್ಥಿನಿ ಇಷ್ಟು ಅಂಕಗಳನ್ನು ಪಡ್ಕೊಂಡಿದ್ದಕ್ಕಾಗಿ? ನಾನು ಸ್ವದವ್ರ ಬಗ್ಗೆ ಬಹಳಷ್ಟು ಹೆಮ್ಮೆ ಖುಷಿ ಪಡಿತಾ ಇದ್ದೇನೆ ಸರ್. ಏಕೆಂದರೆ ಅವರು ಕಷ್ಟದಲ್ಲಿ ಏನಾದ್ರು ತಿಳ್ಕೊಂಡಿದ್ದಾರೆ. ಈ ಹುಡುಗಿ ಬಹಳಷ್ಟು ಸೌಮ್ಯ ಸಜ್ಜನವಾಗಿದ್ದಾಳೆ. ಒಂದು ಓದಿಕಿಂತ ಬಹಳಷ್ಟು ಆಸಕ್ತಿ ವಹಿಸುವಂಥ ಹುಡುಗಿಯಾಗಿದ್ದರು. ನಾನು ಅವರಿಗೆ ಹಾಗಾಗಿ ಒಂದು ಕಡೆ ಕೂಡಿಸಿ ಹೇಳ್ತಾ ಇದ್ದೆ, ನೋಡಮ್ಮ ನಿಮ್ಮ ವಿಚಾರ ನಿಮ್ಮ ಕೈಯಲ್ಲಿದೆ, ಅದು ನೀವು ಚೆನ್ನಾಗಿ ಓದಬೇಕು ಆಯ್ತು ಅಂತ ಹೇಳಿ ಯಾವಾಗ ಓದು ಮತ್ತು ಬರಗಳಿಗೆ ಬಹಳಷ್ಟು ಗಮನ ಕೊಡ್ತಾ ಇದ್ರು. ಮತ್ತು ಬೇರೆ ಯಾವುದೇ ಒಂದು ಥರದ ಕೆಟ್ಟ ಚಟುವಟಿಕೆಯಲ್ಲಿ ಅವ್ರು ಭಾಗವಹಿಸಲಿಕ್ಕೆ ಇಷ್ಟಪಟ್ಟಿರ್ತಾರಿಲ್ಲ. ಮತ್ತು ಬೇರೆ ವಿದ್ಯಾರ್ಥಿಗಳು ಸಾಕಷ್ಟು ಕೂಡ ಪರಿಣಾಮ ಆಗಿದ್ದಾರೆ. ಯಾರು ಓದಿಲ್ಲ ಅವರು ಓದಿ ಅಂತ ಹೇಳಿ ಕೂಡ ಸಜೆಷನ್ ಕೊಡ್ತಾಯಿದ್ರು. ಅಂತ ಒಳ್ಳೆಯ ಸ್ಥಳ ಸವಾಲ ಹುಡುಗಿ ನಮ್ಮ ಕಡೆ ಒಂದು ಒಳ್ಳೆಯ ಶಿಕ್ಷಣ ಕೊಡ್ತಾಳೆ. ಅದಕ್ಕೆ ಒಂದು ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಸರ್. ಇದಿಷ್ಟು ಪ್ರಾಚಾರ್ಯ ಆಗಿರ್ತಕ್ಕಂಥ ರಾಜೇಂದ್ರ ಚವ್ಹಾಣ್ ಮತ್ತು ಅವರ ಸಿಬ್ಬಂದಿ ವರ್ಗದವರು ಆ ವಿದ್ಯಾರ್ಥಿಯ ಬಗ್ಗೆ ಏನಪ್ಪಾ ಅಂತಂದ್ರೆ ಸರಳ ಸಜ್ಜನಿಕೆ ಹೆಸರಾಗಿದ್ರು. ಜೊತೆಯಲ್ಲಿ ತಾನು ಓದೋದಷ್ಟೇ ಅಲ್ಲ, ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಆ ವಿದ್ಯಾರ್ಥಿನಿ ಪ್ರೇರಣಾದಾಯಕ ಆಗಿದ್ದಳು ಅಂತಕ್ಕಂಥ ಮಾತನ್ನ ಪ್ರಾಚಾರ್ಯ ಹೇಳ್ತಾ ಇದ್ದಾರೆ ನೇರವಾಗಿ. ಅದಕ್ಕಾಗಿ ಪ್ರಾಚಾರ್ಯರು ಕೂಡ ಏನಪ್ಪಾ ಅಂತಂದ್ರೆ ಅವರ ಸಿಬ್ಬಂದಿ ವರ್ಗದ ಪರವಾಗಿ ಆ ವಿದ್ಯಾರ್ಥಿಗೆ ಮತ್ತು ಅವರ ಕುಟುಂಬದವರಿಗೆ ಏನಪ್ಪಾ ಅಂತಂದ್ರೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ.